ಹಾಯ್ ಗೈಸ್, ಇವತ್ತು ನಮ್ಮ ಹತ್ರ ಆಹಾ OTTದಾಗೆ ಪ್ರಸನ್ನ ವದನ ಮೂವಿ ರಿಲೀಸ್ ಆಗಿದೆ. ಫಿಲ್ಮ್ ಡಾಕ್ಟರ್ ಅರ್ಜುನ್ ಅವರ 2 ಗಂಟೆ 40 ನಿಮಿಷ ಮೂವಿ ಅದ. ಇದು ಟೈಲರ್ ಬಂದಾಗೆ ನಾವು ಅವಾಗೆ ಡಿಸೈಡ್ ಮಾಡಿದ್ದೇನೆ ಇದು ರಿವ್ಯೂ ಕೊಡಬೇಕಂತೆ. ಬಟ್ ಏನೋ ಕಾಣಿಸ್ಲಿಕ್ಕೆ ರಿವ್ಯೂ ಕೊಡ್ಲಿಕ್ಕಾಗಲಿಲ್ಲ ಮತ್ತು ಮೂವಿನ ನನಗೆ ನೋಡ್ಲಿಕ್ಕಾಗಲಿಲ್ಲ ಥಿಯೇಟರ್ನಲ್ಲಿ. ಸೊ ಫೈನಲಿ OTTದಾಗ ನಿನ್ನೆ ನೈಟ್ ಮೂವಿ ನೋಡಿನ. 2 ಗಂಟೆ 40 ನಿಮಿಷ ಮೂವಿ ಅದ. ತೆಲುಗುದಾಗೆ ರಿಲೀಸ್ ಆಗಿದೆ. ಒನ್ ಟೈಮ್ ನೋಡ್ಬೋದು, ವಾಚಬಲ್ ಮೂವಿ ಅದ. 1% ನಿಮಗೆ ಎಲ್ಲಿ ಮೂವಿ ಡಿಸಪಾಯಿಂಟ್ ಮಾಡಿಲ್ಲ. ಒಂದು ಸೂರ್ಯ ಕ್ಯಾರೆಕ್ಟರ್ ಇಲ್ಲಿ ಫಿಲ್ಮ್ನಲ್ಲಿ ತೋರಿಸಿರಲ್ಲ, ಸುಹಾಸ್ ರೋಲ್ ಪ್ಲೇ ಮಾಡ್ತಿರಲ್ಲ. ಇವ್ರ ಆ್ಯಕ್ಟಿಂಗ್ ಫಿಲ್ಮ್ನಲ್ಲಿ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ ಬಸ್. ಈ ಥರ ಕಾನ್ಸೆಪ್ಟ್ ಸರಿಯಾಗಿ ನನಗೆ ಅನಿಸ್ಯದ. ಎಕ್ಸಾಂಪಲ್ ಈ ಥರ ಕಾನ್ಸೆಪ್ಟ್ದಾಗ ಮೂವಿಗಳು ಬಂದವ. ನಾವು ಮಾತಾಡ್ಬೇಕಂದ್ರೆ ಸೂರ್ಯ ಮೂವಿ ಮಾಡೋದು ತಮಿಳ್ ಇಂಡಸ್ಟ್ರಿಲಸಿ ಮತ್ತು ಬಾಲಿವುಡ್ದಾಗೆ ಅಮೀರ್ ಖಾನ್ ಮೂವಿ ರಿಮೇಕ್ ಮಾಡಿದ್ರು. ಸೊ ಅದು ಕಾನ್ಸೆಪ್ಟ್ ಎಲ್ಲೋ ಮಂದಿಗೆ ಅವಾಗ ಇಷ್ಟ ಆಗಿದೆ. ಯಾಕಂದ್ರೆ ಒಂದು ಆಕ್ಸಿಡೆಂಟ್ ಆದಮೇಲೆ ಅವನಿಗೆಲ್ಲ ಮೆಮರಿ ಎಲ್ಲ ಲಾಸ್ ಆಗ್ತದೆ, ನನಗೆ ಯಾರಿಗೆ ಕೋನೆ ಹಿಡಿಯಲ್ಲ ಅವನು. ಸೊ ಫೋಟೋ ಎಲ್ಲ ತೆಕ್ಕತಾನೆ, ಎಲ್ಲೋ ಮಂದಿ ಹೆಸರೆಲ್ಲ ಬಾಡಿ ಮೇಲೆಲ್ಲ ಬರ್ಕತಾನೆ. ಸೊ ಈ ಮೂವಿ ಒಳಗೆ ಏನಂದ್ರೆ ನಮ್ಮ ಹೀರೋ ಸೂರ್ಯಗೆ ಆಕ್ಸಿಡೆಂಟ್ ಆದಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ 2 ದಿನ ಆದಮೇಲೆ ಅವನಿಗೆ ನೆನಪು ಬರ್ತದೆ. 2 ದಿನ ಆದಮೇಲೆ ಅವ್ನ ಫ್ರೆಂಡ್ ಬಂದು ಅವ್ನಿಗೆ ಕರಿತಾನೆ, ಸೂರ್ಯ ನಿನ್ನ ಫ್ಯಾಮ್ಲಿದಾರು ಯಾರೂ ಇಲ್ಲ, ಎಲ್ಲೋ ಮಂದಿ ತೀರ್ಕೊಂಡೋಗಿರಂತ. ಅವ್ನು ಶಾಕಿಂಗ್ ಆತನ, ನನ್ನ ಫಾದರ್ ನನ್ನ ಮದರ್ ಯಾಕೆ ತೀರ್ಕೊಂಡಾರ, ಇಲ್ಲಿ ಯಾರಲ್ಲ ನನ್ನ ಸಂಗಟ ಅಂತಾನೆ. ಬಟ್ ಅವ್ನ ಫ್ರೆಂಡಿಗೆ ಒಂದು ಆನ್ಸರ್ ಕೇಳ್ತಾನೆ, ಫಸ್ಟ್ ನೀ ಹೇಳು ನೀ ಯಾರಿದ್ದಿದ್ದಿ. ಸೊ ಅವ್ನ ಫ್ರೆಂಡ್ ಇಲ್ಲಿ ಶಾಕ್ ಆತನ, ಏನಪ್ಪ ನನ್ನ ಫ್ರೆಂಡ್ ನನಗೆ ಕೋನ ಹಿಡಿಯಲಾಗನ ಇಲ್ಲಿ ಅಂತ. ಸೊ ಡಾಕ್ಟರ್ ಬಳಿ ಕನ್ಸಲ್ಟಿಂಗ್ ತೊಗೊಳಕ್ಕೆ ಹೋಗ್ತಾರೆ ಇವರು. ಆ್ಯಕ್ಚುಲಿ ಇವ್ನಿಗೆ ಏನಾಗ್ಯದ, ಇವ್ ಯಾಕೆ ನನಗೆ ಕೋನ ಹಿಡಿಯಲಾಗನ ಮತ್ತು ನಾನು ವಾಯ್ಸ್ನ ಯಾಕೆ ಕೋನ ಹಿಡಿಯಲಾಗನ. ಅಲ್ಲಿದ್ದಲ್ಲಿ ಅವ್ನ ಫಾದರ್ ಹೆಸರು ನೆನಪದವನಿಗೆ, ಅವ್ನು ಎಲ್ಲಿ ಜಾಬ್ ಮಾಡ್ತಾನೆ, ಅವ್ನ ಮನೆ ಇಲ್ಲದೆ ಎಲ್ಲೋಟು ಅವ್ನಿಗೆ ಗೊತ್ತದ. ಬಟ್ ಫೇಸ್ ಯಾಕೆ ನೆನಪಿಡಲಾಗನ. ಇದೇ ಫಿಲ್ಮ್ ಒಂದು ಸ್ಟ್ರೆಂತ್ ನಾವು ಅಂತೀವಿ. ವೆಲ್ ಆ ಫಿಲ್ಮ್ ಎಲ್ಲಿ ಡಿಸಪಾಯಿಂಟ್ ನಮಗೆ ಮಾಡಲ್ಲ ನೋಡೋ ಮಟ್ಟಿಗೆ. ಹಂಗೆ ಸಸ್ಪೆನ್ಸ್ ಅಂತೀವಲ್ಲ, ಎಂಡಿಂಗ್ ಟೈಮಲ್ಲಿ ನಮಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಫಿಲ್ಮ್ನಲ್ಲಿ ಏನು ಆಗ್ಬೋದು, ಮುಂದೆ ಏನು ಸ್ಟೋರಿ ಅದ ಅಂತ. ಆ ಥರ ನೆಕ್ಸ್ಟ್ ನಾವು ಮಾತಾಡ್ಬೇಕಂದ್ರು ಇಲ್ಲಿ ಡಾಕ್ಟರ್ ಅಂತಾನ, ಅವ್ನ ಎದುರು ಯಾರು ಬಂದ್ರು ಅವ್ನಿಗೆ ನೆನಪಿಗೆ ದೊಡ್ಡ 2 ಬಿಮಾರಿ ಅವ. ಒಂದಂತ್ರ ವಾಯ್ಸ್ ಯಾರ್ದು ಕೋನೆ ಹಿಡಿಯಲ್ಲ, ಸೆಕೆಂಡ್ ಅವ್ನ ಫೇಸ್ ಯಾರ್ದಲ್ಲ, ಯಾರ್ದು ಕೋನೆ ಹಿಡಿಯಪ್ಲೇ ಇಲ್ಲ. ಅವ್ನ ಮುಖ, ಅವ್ನ ಕಣ್ಣಿಗೆ ಯಾರ್ದು ಫೇಸ್ ಕಾಣಲ್ಲ, ಫೇಸ್ ಪೂರ ಬ್ಲೈಂಡ್ ಅದ. ಯಾಕಂದ್ರೆ ಎಕ್ಸಾಂಪಲ್ ನಾವು ಮಾತಾಡೋ ಕಣ್ಣು ಮೂಗು ಬಾಯಿ ಇತ್ತಂದರೆ ಒಂದು ಫೇಸ್ ರೆಡಿ ಆಗ್ತದೆ, ಓಕೆನಾ. ಚೈನೀಸ್ ಮೂವಿಗಳು ಬರ್ತಾವೆ, ನಾವು ನೋಡ್ತೀವಲ್ಲ ಮಂದಿ. ಬಟ್ ಅವ್ರ ಫೇಸ್ ನೋಡಿ ಸ್ವಲ್ಪ ನಮಗೆ ಸೇಮ್ ಕಾಣ್ತದೆ. ಏನಪ್ಪ ಇವ್ರನ್ನ ಹಂಗೆ ಕಾಣತ್ತಾರೆ, ಇವ್ರನ್ನ ಹಿಂಗೆ ಕಾಣ್ಲತ್ತದ, ಸ್ವಲ್ಪ ನಮಗೆ ಡಿಸ್ಟರ್ಬ್ ಆಗ್ತದೆ. ಆ್ಯಕ್ಚುಲಿ ಹೀರೋ ಯಾರಾರ, ಹೀರೋಯಿನ್ ಯಾರಾರ, ವಿಲನ್ ಯಾರು ಅಂತ ಸ್ವಲ್ಪ ನಮ್ಗೆ ಕನ್ಫ್ಯೂಸಿಂಗ್ ಆಗ್ತದೆ. ಈ ಫಿಲ್ಮ್ನಲ್ಲಿ ಹೀರೋಗಳಿಗೂ ಅದೇ ಪ್ರಾಬ್ಲಮ್ ಅದ. ಯಾಕಂದ್ರೆ ಇಲ್ಲಿ ಯಾರಿಗೆ ಅವ್ನ ಫೇಸ್ ಡಿಟೆಕ್ಟ್ ಮಾಡಪ್ಲೇ ಆಗಲ್ಲ, ಯಾರ್ದು ನೆನಪಿರಲ್ಲ ಅವನಿಗೆ ಫೇಸ್ ಅಂತ. ಫೇಸ್ ಹೆಂಗಿರ್ತವೆ ಅವ್ನಿಗೆ ಏನೂ ಗೊತ್ತೇ ಇರಲ್ಲ. ಸೊ ಇದು ದೊಡ್ಡ ಅವನಿಗೆ ಚಾಲೆಂಜಿಂಗ್ ಅದ ಬರೋ ಟೈಮ್ನಾಗೆ. ಸೊ ಅವನ ಎದುರೇ ಒಂದು ಮರ್ಡರ್ ಆಗ್ತದೆ. ಈಗ ವಿಟ್ನೆಸ್ ಇವನೇ ಇರ್ತಾನೆ. ಈಗ ಮರ್ಡರ್ ಯಾರು ಮಾಡ್ಯಾರ ಇವನಿಗೇನು ಗೊತ್ತಿಲ್ಲ, ಯಾಕಂದ್ರೆ ಫೇಸೇ ನೆನಪಿರಲ್ಲ ಅವನಿಗೆ. ಸೊ ಇದು ಚಾಲೆಂಜಿಂಗ್ ಮೂವಿ ನಾವು ಅಂತೀವಿ. ನೋಡ್ಲಿಕ್ಕೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ. ಹಾಗೆ ಸ್ವಲ್ಪ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಕಾಮಿಡಿನೂ ಫಿಲ್ಮ್ನಲ್ಲಿ ಅದ, ಸ್ವಲ್ಪ ಸೈಡ್ ಆ್ಯಕ್ಟರ್ನೂ ಫಿಲ್ಮ್ನಲ್ಲಿ ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡಬೇಕಿತ್ತು ಅನ್ನೋ ಪಾಯಿಂಟ್ ನನಗೆ ಅನ್ಸದ. ಹಾಗೆ ಇಲ್ಲಿ ಗೋಪಿ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಒಂದು ಪೊಲೀಸರ್ ರೋಲ್ ಪ್ಲೇ ಮಾಡ್ಲತ್ತಾರ. ಅವ್ರ ಆ್ಯಕ್ಟಿಂಗ್ ನಾವು ಅಂತೀವಲ್ಲ ಸ್ವಲ್ಪ ಡಿಸಪಾಯಿಂಟ್ ಮಾಡಿದ. ಎಲ್ಲೆಲ್ಲಿ ನಾವು ಫೀಮೇಲ್ ಆ್ಯಕ್ಟರ್ ಬಗ್ಗೆದಾಗೆ ACP ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅವ್ರ ಆ್ಯಕ್ಟಿಂಗ್ ಬಾಸ್ ಲಿಟ್ರಲಿ ಅವ್ರಿಗೆ ನೋಡೋ ಮಟ್ಟಿಗೆ ಒಂದೇ ನನ್ನ ಪಾಯಿಂಟ್ ಅನಿಸಿದ್ದು, ವರಲಕ್ಷ್ಮಿ ಕ್ಯಾರೆಕ್ಟರ್, ಒಂದು ಲೇಡಿ ವಿಲನ್ ಕ್ಯಾರೆಕ್ಟರ್ನು ಅಂತೀವಲ್ಲ, ಆ ಥರ ನನಗೆ ಅನಿಸಿತ್ತು ಇದು ಮೂವಿ ನೋಡೋ ಮಟ್ಟಿಗೆ. ನೀವು ಮೂವಿ ನೋಡಿದ್ಮೇಲೆ ಗೊತ್ತದ ಆ್ಯಕ್ಚುಲಿ ಫಿಲ್ಮ್ನಲ್ಲಿ ವಿಲನ್ ಯಾರು ಅಂತ. ಫಿಮೇಲ್ ಆ್ಯಕ್ಟರ್ ಫಿಲ್ಮ್ನಲ್ಲಿ ಯಾರಲ್ಲ, ಅವ್ರ ಪರ್ಫಾರ್ಮೆನ್ಸ್, ಅವ್ರ ಆ್ಯಕ್ಟಿಂಗಲ್ಲಿ ಫಿಲ್ಮ್ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಆ್ಯಕ್ಟಿಂಗ್ ಪಾಯಿಂಟಿಗೆ ನಮಗೆ ಅನಿಸ್ತದ ಹೀರೋಗಳಿಗೆ ಇವರೇ ಹೆಲ್ಪ್ ಮಾಡ್ತಾರೆ ನಮಗೆ. ಆ ಥರ ಪಾಯಿಂಟ್ ನಮಗೆ ಅನಿಸ್ತದ. ಬಟ್ ಬಾಸ್ ಎಂಡಿಂಗ್ದಾಗ ಹತ್ರ ಶಾಕಿಂಗ್ ಅದ ಬಾಸ್, ಅದು ನಮಗೆ ಬಿಲ್ಕುಲ್ ಅರ್ಥ ಆಗಲ್ಲ. ಆ್ಯಕ್ಚುಲಿ ಸುಹಾಸ್ ಕೂಡ ಏನಾಗ್ಯದ, ಮೂರು ಮರ್ಡರ್ ಮಾಡ್ಯಂತ ಇವ್ನ ಮೇಲೆ ಅಲಿಗೇಷನ್ ಬೋತಾವ. ಮುಟ್ಟ ಕೇಸ್ನ ಆಗ್ತದ ಇನ್ ಮೇಲೆ. ಸೊ ಇಬ್ಬರು ಸೈಕೋ ಕಿಲ್ಲರ್ಗೂ ಫಿಲ್ಮ್ನಲ್ಲಿ ಇಟ್ಟಾರಲ್ಲ. ಆ್ಯಕ್ಚುಲಿ ಫಸ್ಟ್ ನಾವು ನೋಡಿದಾಗೆ ಇವ್ರೇನಪ್ಪ ಹೀರೋಗೆ ನೋಡಿತಾರ ಅಂತ ಆ ಥರ ಪಾಯಿಂಟ್ ನಮಗೆ ಅನಿಸ್ತದೆ. ಬಟ್ ಅವ್ರು ಯಾವಾಗ ಒಳ್ಳೆಗೆ ಅವ್ನಿಗೆ ಪ್ಲ್ಯಾನ್ ಮಾಡ್ತಾರಲ್ಲ, ಅಲ್ಲೇ ಗೇಮ್ ಚೇಂಜಿಂಗ್ ಆಗ್ತದೆ ಮೂವಿ ನೋಡೋ ಮಟ್ಟಿಗೆ. ನಾವು ಶಾಕಿಂಗ್ ಆಗಿ ನಾವು ನೋಡಿದ್ರಿ ಇದೇನಪ್ಪ ಈ ಥರ ಪರ್ಫಾರ್ಮೆನ್ಸ್ ಬಂತು ಅಂತ ನಾನು ಶಾಕ್ ಆಗಿದೆ. ದಿನ ಆದಮೇಲೆ ವರಲಕ್ಷ್ಮಿ ಅಪ್ಲೇ ಒಂದು ಬೇರೆ ಗೆಟಪ್ ನನಗೆ ಕಂಡಂಗೆ ಆಗಿತ್ತು ಇದು ಮೂವಿ ನೋಡೋ ಮಟ್ಟಿಗೆ. ವೆಲ್ ಆ ಮೂವಿ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಫೈನಲಿ ಎಲೆಕ್ಷನ್ ಮುಗಿದು ಪ್ರಭಾಸ್ ಗಾರು ಅಪ್ಕಮಿಂಗ್ ಮೂವಿ ಕಲ್ಕಿ 2898 AD ಮೂವಿ ನಿನ್ನೆ ಡೇಟ್ ರಿಲೀಸ್ ಮಾಡಬೇಕಿತ್ತು. ಬಟ್ ನಿನ್ನೆ ಎಲೆಕ್ಷನ್ ಇತ್ತಲ್ಲ, ಸೊ ಆ ಸಲಕ್ಕೆ ನೀನು ಪೋಸ್ಟ್ಪೋನ್ ಮಾಡಿಗಿಸಿ ಮತ್ತು ಇವತ್ತು ಡೇಟ್ ಇಟ್ಬಿಟ್ರೆ ಇದೇ ತಿಂಗಳು 10ನೇ ತಾರೀಕು ಟೇಲರ್ ರಿಲೀಸ್ ಆಗ್ಲತ್ತದ. ಮತ್ತು ಇದೇ ತಿಂಗಳದಾಗೆ 27 ತಾರೀಕು ಮೂವಿ ರಿಲೀಸ್ ಆಗ್ಲತ್ತದ. ಎಷ್ಟು ಮೂವಿ ಇದಾದ ಪ್ರಭಾಸ್ ಗಾರು ಕೆರಿಯರ್ದಾಗೆ ನೋಡ್ಬೇಕಾಗ್ತದೆ ಇದು ಮೂವಿ ಹೆಂಗಿರ್ಬೋದು ಟೇಲರ್ನಲ್ಲಿ. ಆ್ಯಕ್ಚುಲಿ ಆ್ಯನಿಮೇಷನ್ದಾಗ 2 ಎಪಿಸೋಡ್ ರಿಲೀಸ್ ಆಗಲ್ಲ, ಅವು ಎಪಿಸೋಡ್ ಇನ್ನೂ ನಾನು ನೋಡಿಲ್ಲ. ಬಟ್ ನೋಡ್ತೀನಿ ಅದು ಎಪಿಸೋಡ್ ಹೆಂಗಿರ್ತದೆ ಅಂತ. ಬಟ್ ನೆಕ್ಸ್ಟ್ ನಾವು ಮಾತಾಡ್ಬೇಕಂದ್ರೆ ನಮ್ಮ ಮಾರ್ಟಿನ್ ಮೂವಿ ಬಗ್ಗೆದಾಗೆ ಇನ್ನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಅನೌನ್ಸ್ಮೆಂಟ್ ಜಲ್ದಿ ಬರಬೇಕದು. ಯಾಕಂದ್ರೆ ಅದು ಮೂವಿ ಸಲಕ್ಕೂ ಎಷ್ಟೋ ಮಂದಿ ವೆಯ್ಟ್ ಮಾಡ್ಲತ್ತೀವಿ. ಆ್ಯಕ್ಚುಲಿ ಟೀಸರ್ ಬಂದು 2 ಡೋಸ್ ಮ್ಯಾಲೆ ಆಯಿತು, ಇನ್ನು ಸೆಕೆಂಡ್ ಟೀಸರ್ನೂ ಬರ್ಬೋದು. ಅವಾಗೆ ಅನೌನ್ಸ್ಮೆಂಟ್ ಅಂದ್ರೆ ಎಲೆಕ್ಷನ್ ಮುಗಿದ ಮೇಲೆ ಬಿಗ್ ಮೂವಿಗಳು ರಿಲೀಸ್ ಆಗ್ತಾವಂತ. ಸೊ ಮಾರ್ಟಿನ್ ಮೂವಿನ ಸೆಕೆಂಡ್ ಟೀಸರ್ನೂ ಬರ್ಬೋದು, ಇಲ್ಕೊಂಡು ಡೈರೆಕ್ಟ್ ಟೇಲರ್ನೇ ರಿಲೀಸ್ ಮಾಡ್ಬೋದು.
ಪ್ರಸನ್ನ ವದನ ಮೂವಿ ನೋಡೋಕೆ ನಿಮಗೆ ಅನ್ಸದ ಹಂಗೆ ನೋಡಲಿಕ್ಕೆ ಡೆಫಿನೆಟ್ಲಿ ನೋಡೋಂಥ ಮೂವಿ ಅದ, ಒನ್ ಟೈಮ್ ವಾಚಬಲ್ ಮೂವಿ ಅದ, ಡೆಫಿನೆಟ್ಲಿ ನೋಡೋಕೆ ಕೋಶಿಶ್ ಮಾಡಿರಿ. ಸೊ ಇದೆಲ್ಲ ಕೆಳಗೆ ನಿಮಗೆ ಅನ್ಸೋ ಕಾಮೆಂಟ್ ಮಾಡಿರಿ. ಅದೇ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.